ಊಟದ ವಿಚಾರಕ್ಕೆ ಬರೋದಾದ್ರೆ ಊಟದ ವಿಚಾರಕ್ಕೆ ಬರೋದಕ್ಕೆ ತುಂಬಾ ಬಂದವರೆಲ್ಲ ಮಾತಾಡ್ತಿದ್ದು ಈ ಬಂದವ್ರು ಎಲ್ಲರೂ ಊಟ ಮಾಡಿದಂತ ಕೇಳ್ತಿದಂತ ಒಂದು ಅದೊಂದು. ಎರಡನೇದು ನಿಮ್ ಜೊತೆ ಒಟ್ಟಾಗೆಲ್ಲ ಕೂತು ಊಟ ಮಾಡುವಾಗ ಏನೇನ್ ಮಾತಾಡ್ತಾ ಇದ್ರು ಆ ತರದ್ ಶೇರ್ ಮಾಡ್ಕೊಂಡು. ಮತ್ತೆ ಬಂದವ್ರಿಗೆ ಮಡಲು ತುಂಬಿ ಕಳಿಸ್ತಿದ್ರು. ಹೆಣ್ಮಕ್ಳು ಯಾರೇ ಬಂದ್ರು ಮಡಲು ತುಂಬ. ಹೌದು ಖಂಡಿತ. ಅವರು ಫಸ್ಟ್ ಯಾರೇ ನಮ್ಮ ಮನೆಗೆ ಬರಲಿ, ಎಂಥ ಹಳ್ಳಿ ಬಡವ್ರು ಬರಲಿ ಶ್ರೀಮಂತರು ಬರಲಿ ಯಾರೇ ಬರಲಿ, ಫಸ್ಟ್ ಪ್ರೆಷರ್ ಕೇಳ್ತಾ ಇದ್ದಿದ್ದು ತಿಂಡಿ ತಿಂದ್ರ, ಊಟ ಆಯಿತಾ, ಕಾಫಿ ಕುಡಿದ್ರ. ಅವರು ಈಗ ಒಂದ್ಸತಿ 11 ಗಂಟೆಗೆ ಬಂದಿದ್ರು, ತಿಂಡಿ ಆಯಿತಾ ಅನ್ನೋರು. ನಾನೇ ತಮಾಷೆ ಮಾಡಿ, ಅಮ್ಮ 11 ಗಂಟೆಗೆ ತಿಂಡಿ ಆಯಿತಾ ಕೇಳ್ತಿರಲ್ಲಮ್ಮ, ಅವ್ರು ತಿಂಡಿ ತಿಂದೆ ಬಂದಿರ್ತಾರೆ ಅಂದರೆ, ನಿಂಗೆ ಗೊತ್ತಾಗಲ್ಲ ಪಾಪ, ಅವ್ರು ಹಳ್ಳಿಯಿಂದ ಬಸ್ ಹಿಡಿದೋದಕ್ಕೆ ಎಷ್ಟೊತ್ತಿಗೆ ಬಂದಿರ್ತಾರೋ ಏನೋ, ನಿಂಗೇನು ಗೊತ್ತು ಪಾಪ, ತಿಂದಿರಲ್ಲ ಸುಮ್ಮನಿರೋ ಅಂತ. ತಿಂದಿಲ್ಲ ಅಂತೇಳಿದ್ರೆ ನೀವು ಕೂಗೋರು ತಿಂಡಿ ತೊಗೊಂಬ ಅಂತ. ನಾನು ಈ ಮನೆಗೆ ಬಂದಾಗಿನಿಂದ 15 ವರ್ಷದಿಂದ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಅಡುಗೆ ಅಂತ 5 ನಿಮಿಷ ಲೇಟಾಗಿ ಹೋದರೆ ಅವರೇ ಸೀರೆ ಹಿಂಗೆ ಇಟ್ಕೊಂಬಿಟ್ಟು ದಡ ಅಡುಗೆ ಮನೆ ಒಳಗೆ ಹೋಗ್ಬಿಡೋರು. ಕೈಯಲ್ಲಿ ಅವರೇ ಇಟ್ಕೊಂಬಂದು ಕೊಟ್ಟು ಮಾಡಿ ಅವ್ರಿಗೆ ಕಾಫಿ ಕೊಟ್ಟು ಆಮೇಲೆ ಕೂಡಿಸ್ಕೊಂಡು, ಯಾಕಪ್ಪ ಏನು ಬಂದಿದೆಯಾ, ಯಾಕೆಂದ್ರೆ ಅಪ್ಪ ಅನಿಸ್ತಿ ಸಿಗದೆ ಹೋದರೆ ಇವರೇ ಎಲ್ಲ ನೋಡ್ಕೋದು. ಸಿಕ್ಕಿದ್ರೂ ನಮ್ಮ ಅಮ್ಮನಿಗೆ ಏನಾದ್ರು ಕೆಳಗಡೆ ಎದುರ್ಕೊಂಡ್ರೆ ಇದೇ ಪ್ರಶ್ನೆ. ಊಟದ ಟೈಮಲ್ಲಿ ಬಂದರೆ ಊಟ, ಸಾಯಂಕಾಲ ಬಂದರೆ ಸ್ವೀಟು ಕಾಫಿ ಟೀ ಇಂಥದ್ದು ಕೊಟ್ಟೋದು. ಹೆಂಗಸರು ಬಂದರೆ ಕುಂಕುಮ ಕೊಡದೆ ಕಳಿಸೇ ಇಲ್ಲ ಅವರು. ನಾನು ನೋಡ್ದಂಗೆ ಎಷ್ಟೇ ಅರ್ಜೆಂಟ್ ಇದ್ರೂ ಇವ್ರ ದೇವಸ್ಥಾನಕ್ಕೋ ಎಲ್ಲ ಹೊರಗಡೆ ಹೋಗ್ತಿದ್ದಾಗೆ ಬಂದರೆ, ಬನ್ನಿ ಒಳಗಡೆ ಅಂದ್ಬಿಟ್ಟು ಇದನ್ನು ಕೇಳ್ಕೊಂಬಿಟ್ಟು ಕೂಗು ಹೇಳೋರು, ಅವ್ರಿಗೊಂಚೂರು ಕಾಫಿ ಕೊಟ್ಟು ಕುಂಕುಮ ಕೊಟ್ಬಿಟ್ಟು ಕಳಿಸು ಅಂತ. ಬಟ್ ಊರಿಂದ ಬಂದವ್ರಿಗೆ ಮಾತ್ರ ಸೀರೆ ಇಟ್ಟೇ ಕೊಡಬೇಕಿತ್ತು ಅವ್ರಿಗೆ. ಸೀರೆ ಇಲ್ಲ, ಒಂದು ಬ್ಲೌಸ್ ಪೀಸ್ ಆದರೂ ಇಡಬೇಕಿತ್ತು. ಬರೀ ಹಣ್ಣು ಕಾಯಿ ಅಷ್ಟರಲ್ಲಿ ಅವ್ರಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಅವ್ರಿಗೆ. ಅವ್ರದ್ದು ಏನಾದರೂ ಒಂದು ಆಸೆ ಇಲ್ಲ ಏನಾದರೂ ಒಂದು ಕನಸು, ಫ್ಯೂಚರ್ ಮಕ್ಕಳಾಗಿರ್ಬೋದು ಅಥವಾ ದೇವೇಗೌಡರ ರಾಜಕೀಯ ಏನಾದರೂ ಒಂದು ಕನಸಿತ್ತು ಅವ್ರಿಗೆ, ಏನಾದರೂ ಆಗು ಮಕ್ಕಳ ಬಗ್ಗೆ ಆ ಥರ ಏನಿಲ್ಲ. ಅವ್ರಿಗೆ ಕನಸೇನಾದರೂ ಇದೆ, ನನ್ನ ಮಕ್ಕಳೆಲ್ಲ ಒಳ್ಳೆ ದಾರಿಲಿ ನಡಿಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋದು ಒಂದೇ ಅಷ್ಟು ಮನಸ್ಸಿನ ಆಸೆ. ಬಿಟ್ಟರೆ ಬೇರೆ ಥರದ್ದು ಅವ್ರು ಯಾವತ್ತೂ ಮಾಡಿದ್ರು. ಮೇಡಮ್, ಅಮ್ಮವ್ರ ಕೊನೆಯ ದಿನಗಳು ಹೆಂಗಿತ್ತು ನಮಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಸಾಧ್ಯ ಆದರೆ? ನೋಡಿ, ಆಗಲೂ ಸಹ ನಾವು ಜೊತೆಗೇನಾದರೂ ಇದ್ದರೆ ಅವ್ರು ಊಟದ ಟೈಮಲ್ಲೂ ಅವರೇ ಸ್ವಲ್ಪ ಬೇಡ ಅಂತ ಕಷ್ಟದಲ್ಲಿ ಊಟ ಮಾಡೋರು. ಏಕೆಂದರೆ ಇಷ್ಟಪಡ್ತಿರ್ಲಿಲ್ಲ. ಎಷ್ಟೋ ಸರಿ ನನಗೆ ಊಟನೇ ಬೇಡ ಅಂತ ಹಠ ಹಿಡಿಯೋರಲ್ಲ. ಅಪ್ಪ ಏನು ಊಟ ಮಾಡಿಸ್ದು ನಾವು ಪಕ್ಕದಲ್ಲಿದ್ದರೆ ಕೇಳೋರು, ನೀವು ಊಟ ಮಾಡಿದರೆ 2 ತುತ್ತು ಅವ್ರು ತಿಂತಿದ್ದು ಅಷ್ಟರಲ್ಲಿ ನೀವು ಊಟ ಮಾಡಿದೆಯಾ, ಮೊದಲು ಊಟ ಮಾಡ್ಕೊಂಬರೋದು, ಆಮೇಲೆ ನಾನು ಮಿಕ್ಕಿದ ಊಟ ಮಾಡ್ತೀನಿ. ಅದು ಒಂದಿತ್ತು ಯಾವಾಗಲೂ ಅವರಿಗೆ. ಅದು ಅಲ್ಲ ಆಗಳಿಗೇನು ಅದೇನೇ ಅವರಿಗೆ ಮನಸ್ಸಿನಲ್ಲಿ. ಲಾಸ್ಟ್ 1 ವರ್ಷದಿಂದ ಅವರು ಅನಾರೋಗ್ಯ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಇದ್ರು ಮನೆಗಳಲ್ಲಿ, ಯಾವ ರೀತಿ ನಿಮ್ಮ ಜೊತೆ ಎಲ್ಲ ಕಮ್ಯುನಿಕೇಟ್, ಏನಾದರೂ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋ ಒಂದು ವಿಚಾರ? ಬಟ್ ಅವ್ರಿಗೆ ಒಂದು ನೋವಾಗೋದು, ನಾನು ಇಷ್ಟೆಲ್ಲ ಇದು ಮಾಡ್ತಿದ್ದೆ, ನನಗೆ ಏನಕ್ಕೆ ಈ ಶಿಕ್ಷೆ ಸಿಕ್ತು ಅಂತ ಒಂದು ಪ್ರಶ್ನೆ ಅವ್ರಿಗಿತ್ತು, ಒಂದಿತ್ತು. ಬಟ್ ಇವಳು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸೋಳು. ಕರೋನಾ ಬಂದ ಟೈಮಲ್ಲಿ ಅವಳು ಎಷ್ಟೆಷ್ಟೋ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಳು. ಒಂದು ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರುತ್ತೆ, ಯಾಕೆಂದರೆ ಎಲ್ಲ ಕಡೆಯಿಂದ ಹೋಗಿ ಬಂದಿರ್ತಾರಲ್ಲ, ಅದು ಒಂದೇ ಸಮ ಇರಲ್ಲ, ಅದು ನಮಗೆ ಗೊತ್ತಿಲ್ಲ. ನೋಡೋಕ್ಕೆ ನಾವು ಚೆನ್ನಾಗೇ ಇರ್ತೀವಿ, ಒಳಗಡೆ ಹೇಗಿರುತ್ತೆ, ನಾವೇನು ಕ್ಯಾರಿ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ಬಂದವ್ರನ್ನ ಆದಷ್ಟು ಅವಾಯ್ಡ್ ಮಾಡೋಳು. ಒಂದು ಚೂರು ಕಿಟಕಿಲಿ ಕಂಡ್ರೆ ಸಾಕು ಕರೆದ್ಬಿಡೋರು. ಆಮೇಲೆ ತಕ್ಷಣವೂ ಕಳಿಸಿಲ್ಲ. ಇವಳು ಹಂಗೂ ಹೇಳೋಳು, ಅಮ್ಮ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡಿ, ಎಷ್ಟೊತ್ತಾದರೂ ಮಾತಾಡಿ, ಮಾಸ್ಕ್ ತೆಗಿಬೇಡಿ ನಾವು. ಆಮೇಲೆ ಕರೆದ ಮೇಲೆ ಇವರು ಇಲ್ಲಿದಲ್ಲ ಹಾಸನ ತನಕದ ಮದುವೆಗೂ ಹೋಗೋರು. ಇವಳು ಹಂಗೂ ಅನ್ನೋಳು, ಅಮ್ಮ ನೀವು ಚಿಕ್ಕ ವಯಸ್ಸಲ್ಲಮ್ಮ, ಇನ್ನು ನೋಡಿ ನೀವು ಆರೋಗ್ಯ ಒಂದು ವಯಸ್ಸು ಎರಡೂ ರೆಸ್ಪೆಕ್ಟ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋಳು. ಕೇಳ್ತಿಲ್ಲ. ಅವ್ರಿಗೆ 1 ಅಲ್ಲ 2 ಅಲ್ಲ 3 ಸರಿ ಅವರಿಗೆ ಕರೋನಾದಾಗಿತ್ತು. ದಟ್ಸ್ ದ ಮೇಜರ್ ಇಶ್ಯೂ. ಲಂಗ್ಸ್ದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಫಿಟ್ ಇತ್ತು. ಕೋವಿಡ್ ಆಗಿದ್ದು ಅಂದರೆ ಅದೇನಂತಿದ್ರೆ ಇಟ್ ಎಫೆಕ್ಟ್ಸ್ ಲಂಗ್ಸ್. ಅದು 1, 2 ಅಲ್ಲ 3 ಸರಿ ಆಯಿತು ನೋಡಿ. ಅದಕ್ಕೆ ಅವ್ರು ಉಸಿರಾಟದ ತೊಂದರೆ ಆಗಿದ್ದಲ್ಲಿ ಮೇಜರ್ ಅದು. ಇವಳಿಗೂ ಅವ್ರಿಗೂ ಎಷ್ಟೋ ಸರಿ ಆರ್ಗ್ಯುಮೆಂಟ್ ಆಗೋದು. ನಾ ಕಡೆಗೆ ಬಿಟ್ಬಿಡು, ಯಾಕೆ ಇದು ಮಾಡ್ತೀವಿ, ಏನಾದರೂ ಇದ್ರೆ ಅನುಭವಿಸೋ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಆದ್ರೂ ಅದು ವಿಧಿ ಬಿಡಲಿಲ್ಲ ಅವ್ರಿಗೆ. ಅದು ಫಸ್ಟ್ ಬೇಸಿಕ್ಕಾಗಿ ಅವ್ರಿಗೆ ಲಂಗ್ದು ಪ್ರಾಬ್ಲಮ್ ಆಗಿದ್ದು ಬಿಕಾಸ್ ಆಫ್ ದಿಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.